ನಳಿನಿ, ನಳಿಸುವ ನಿನ್ನಿ ಮೈಕಾಂತಿಗೆ ಒಪ್ಪುವ ಪೀತಾಂಬ್ರವನ್ನುಟ್ಟು ಥಳಥಳಿಸುವ ಬಂಗಾರದ ಒಡವೆ ಧರಿಸಿ ಕಾಲ್ಗಜ್ಜೆ ನೂಪರ ಕೈ ಎತ್ತ ನವಿಲಂತೆ ನರ್ತಿಸುವ ಈ ನಿನ್ನ ನರ್ತನೆ ವಯ್ಯಾರ ವನಪು ನನ್ನ ವೃಕ್ಷನನ್ನಾಗಿ ಮಾಡಿಬಿಟ್ಟಿದೆ. ಈ ನಿಮ್ಮ ರೂಪರಾಶಿಗೆ ಬಂದಿದ್ದಾಗ ನಾನು ಸದಾ ನಿಮ್ಮ ತೋಟಕೆಯಲ್ಲಿ ನನ್ನ ತಬ್ಬಿಕೊಂಡು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಸೆ. ನಿನ್ನ ಆಸೆಯೇ ನನ್ನ ಆಸೆ. ಆದರೂ ಕಾಲ ಕೂಡಿ ಬರಬೇಕಲ್ಲ. ಪ್ರೇಮ ಸಂಕಲದಲ್ಲಿ ಬಂದಿದ್ದರಾದ ನಾವು ಜೀವನದಂತೆವರೆಗೂ ಸುಖವಾಗಿರಲು ಯಾರ ಆತಂಕವೂ ಇಲ್ಲವಲ್ಲ. ಜೀವನದಲ್ಲಿ ಜನಕ್ಕಂತೂ ನಾನು ಅಂಜೆ ಇಲ್ಲ. ಆದರೂ ಮನಕ್ಕಂಜಿ ಬಾಳಬೇಕಲ್ಲ ನಳಿನಿ. ಮನಗಳು ಒಂದಾಗಿ ತನುಗಳು ಒಂದಾಗಿ ಸುಖದ ವೇಳೆ ಜಿಗುತ್ತಿರುವಾಗ ಅಂಜಿಕೆ ಏಕೆ, ಆತಂಕವೇಕೆ? ಜೀವನ ಒಂದು ಕ್ಷಣದ ಆಟವಲ್ಲ, ಕೊನೆಯವರೆಗೂ ಕೂಡಿ ಬಾಳಬೇಕು. ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತಿರುವೆ. ಆಲೋಚನೆಯಲ್ಲಿ ಅರ್ಧ ವಯಸ್ಸು ಕಳೆದರೆ ಮುಂದೇನು ಅಂತ. ಮುಂದಾಲೋಚನೆ ಮಾಡದಷ್ಟು ಮಂದ ಬುದ್ಧಿಯ ಕುರಿ ನನಗೂ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಮನೆ ಮಾಡಿವೆ. ಆದರೆ ಮತ್ತೇಕೆ ಆಧಾರ ಎಂಬ ಉದ್ಗಾರ? ಸುಖ ಸಂತೋಷದಿಂದ ಕಾಲ ಕಳೆಯಬೇಕಾದರೆ ಮುಖ್ಯವಾಗಿ ಹಣ ಬೇಕು. ನೀವು ಹಣಕ್ಕೆ ಬೆಲೆ ಕೊಡುವಿರೋ ಇಲ್ಲ ನನ್ನ ಪ್ರೀತಿಗೆ ಬೆಲೆ ಕೊಡುವಿರೋ ಹೇಳಿ. ಮೊದಲು ಹಣ, ನಂತರ ಪ್ರೀತಿ. ಒಂದು ಗಂಡು ಹಣಕ್ಕಾಗಿ ತನ್ನನ್ನು ತನ್ನು ಮಾರಿಕೊಳ್ಳಲು ಎಲ್ಲಿಯವರೆಗೂ ನಿಲ್ಲುವುದಿಲ್ಲವೋ ಅಲ್ಲಿಯವರೆಗೂ ಹೆಣ್ಣಿನ ಗೋಳಾಟಕ್ಕೆ ಪರದಾಟವೇ ಇಲ್ಲ. ಹೋಗಲಿ ಬಿಡಿ. ಈಗ ನಿಮಗೆ ಎಷ್ಟು ಹಣ ಕೊಟ್ಟರೆ ನೀವು ನನ್ನ ಕೈ ಹಿಡಿಯುವಿರಿ ಹೇಳಿ. ನನ್ನನ್ನು ಬೆಲೆ ಕಟ್ಟುವೆಯಾ? ಗಂಡಿನ ಸಂತೆಯಲ್ಲಿ ಮಾರಾಟಕ್ಕಿಟ್ಟ ಗಂಡು ಗೂಳಿ ನೀವಾದರೆ ಬೆಲೆ ಕಟ್ಟಲು ಬಂದ ನಾನು ಬೆಲೆ ಕಟ್ಟುವುದೇ ತಪ್ಪೇ ಚಂದ್ರು? ನಳಿನಿ, ತಪ್ಪು ಹೊಳೆಯಬೇಡಿ. ಸುಖ ಸಂತೋಷ ಸಾಮ್ರಾಜ್ಯದಲ್ಲಿ ನಾವು ರಾಜರಾಣಿಯಾಗಿ ಮೆರೆಯಬೇಕಾದರೆ ಕನಿಷ್ಠ ಪಕ್ಷ 1 ಲಕ್ಷವಾದರೂ ಹಣ ಬೇಕೇ ಬೇಕು. ಅಷ್ಟೇ ತಾನೇ? 1 ಲಕ್ಷ? ಅಂದರೆ ನನ್ನ ಮಾತು ಅಷ್ಟೊಂದು ಅಲಕ್ಷ್ಯ? ನಾನು ಮನಸ್ಸು ಮಾಡಿದರೆ ಕೇವಲ 3 ರಾತ್ರಿಯಲ್ಲಿ 3 ಲಕ್ಷ ಸಂಪಾದಿಸಿಕೊಂಡು ರಾಜ. ಏನು ನೀನು ಮಾತನಾಡುತ್ತಿರುವುದು? ಇಂಥ ಮಾತನಾಡಲು ಅಸಹ್ಯವೆನಿಸುವುದಿಲ್ಲವೇ ನಿನಗೆ? ನಾಚಿಕೆ ಬಿಟ್ಟು ನರ್ತನ ಮಾಡುವವಳು ನಾನು. ನನ್ನೆಲ್ಲಿಂದ ಬರಬೇಕು ನಾಚಿಕೆ? ನಾನು ಕೊಡುವ ಹಣಕ್ಕಾಗಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟುವೆ ನೀವು. ನಿಮಗಿಲ್ಲದ ನಾಚಿಕೆ ನನಗೇಕೆ ಆಗಬೇಕು ನಾಚಿಕೆ? ಇತ್ತೀಚಲಾಗಿ ಏಕೆ ನಿನ್ನ ಮಾತು ವಿಚಿತ್ರವಾಗಿದೆ? ನೀವು ಮಿತಿ ಮೀರಿ ಕೇಳುತ್ತಿರುವಾಗ ನಾನು ಅತಿಯಾಗಿ ಮಾತನಾಡುವುದು ತಪ್ಪೇ ಚಂದ್ರು? ಹೇಳಿದ್ದೇ ಬೇರೆ, ನೀವು ತಿಳಿದುಕೊಂಡಿದ್ದೇ ಬೇರೆ. ನಾನೇನು ಕೇಳಿದೆ? ನಾನು ಹೇಳಿದ್ದು 3 ರಾತ್ರಿಯಲ್ಲಿ 3 ಲಕ್ಷ ಸಂಪಾದಿಸಿಕೊಂಡು ಬರುವೆ ಎಂದು ನನ್ನ ನೃತ್ಯ ಪ್ರದರ್ಶನದಿಂದ. ಹೌದು, ಮತ್ತೆ ಹಾಗೆಯೇ ಚಂದ್ರು, ನಾ ಕೇವಲ 3 ರಾತ್ರಿಯಲ್ಲಿ ಹಣ ಸಂಪಾದಿಸಿಕೊಂಡಿರುವೆ. ನಾನು 3 ಎಂಬ ಶಬ್ದವೇ ನಿಮಗೆ ಅಸಹ್ಯವಾಯ್ತಲ್ಲವೇ? ಅಂದರೆ ನೀನು ನಿನ್ನ ಅಂಗಾಂಗಗಳನ್ನು ಪ್ರದರ್ಶಿಸಿ ಕಂಡವರೆದುರು ನಿನ್ನ ಪ್ರದರ್ಶನ ತೋರಿಸಿ ಹಣ ಸಂಗ್ರಹಿಸುವೆಯಾ? ಒಂದು ಮನ ಬಯಸಿದ ಗಂಡನ್ನು ಕೊಂಡುಕೊಳ್ಳಬೇಕಾದರೆ ಸಾವಿರಾರು ಹಸಿದ ಕಂಗಳಿಗೆ ನೃತ್ಯ ಪ್ರದರ್ಶನ ಮಾಡಿ ಹಣ ಸಂಪಾದಿಸಿಕೊಂಡು ಬರುವುದು ತಪ್ಪೇ ಚಂದ್ರು? ಹೋಗಲಿ ಬಿಡು ನಳಿನಿ. ಏಕೋ ಏನೋ ನಮ್ಮ ಈ ವಿಷಯದಲ್ಲಿ ನಮ್ಮಿಬ್ಬರ ಮಾತಿನಲ್ಲಿ ತಲೆ ದೂರುತ್ತಿದೆ. ಈ ವಿಷಯ ಸ್ವಲ್ಪ ಇಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ. ನಡೆ. ಮಿಸ್ಟರ್ ಚಂದ್ರು,
ಸ್ವೀಕರಿಸಿದರು. ನಾನು ಚೀತು ಎಂದು ಹಾಕಿದ ಹೆಣ್ಣು, ಆದರೆ ಅದೇಕೋ ಗೊತ್ತಿಲ್ಲ, ನಿಮ್ಮ ಅನುರಾಗದ ಅಲೆಯಲ್ಲಿ ಬಂಧಿತಳಾಗಿರುವೆ. ನೀವೇನಾದರೂ ನನಗೆ ಮೋಸ ಮಾಡಿದರೆ ನಿಮ್ಮ ದೇಹದ ಒಂದೊಂದು ತುಂಡು 10 ಕಾಗೆಗಳಿಗೆ ಹಾಕಿರುವೆ. ಎಚ್ಚರಿಕೆ ಮಾಡಿ. ನನ್ನ ಬಾಯಿನಲ್ಲಿ ಚೆಲ್ಲಾಟವಾಡುವ ಚತುರ ನೀನು. ಈ ನಿನ್ನ ಚತುರಮತಿಗೆ ನನ್ನ ವಿಷ ಮಿಶ್ರಿತ ನೀರೆರೆದು ಭಕ್ತಿ ಬಸಳುವಂತೆ ಮಾಡದಿದ್ದರೆ ನನ್ನ ಹೆಸರು ಚಂದ್ರಗುತ್ತಿಯ ಚಂದ್ರಕಾಂತನೇ ಅಲ್ಲ. ಸಸ್ಯಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಹುಡುಗಿನ ರಮಿಸಿ ತೊಳ್ಕೊಂಡು ರೆಡಿ ಮಾಡಿಕೊಂಡು ನಿಂತೀನಿ. ಆದ್ರ ಆ ಹುಡುಗಿ ಮನೆ ಎಲ್ಲೈತು ಏನೋ ಹಾಳಾತು. ರೆಡಿ ಮಾಡ್ಕೊಂಡು ನಿಂತಿರೋದಿಲ್ಲ. ನಿಮ್ದು ಪುರ್ಸೊತ್ತಿಲ್ಲ ಕೆಲಸ ಹಂಗ ಮಾಡ್ತಿದ್ರಿ. ಯಾಕಂದ್ರೆ ನಿಮ್ದು ಹೊಸದೈತ್ ನೋಡ. ಏನ್ರಿ ಕ್ಯಾಮ್ರಾ? ಹಾ, ಫೋಟೋ ಅಲ್ಲ 3 ಕೊಳ್ಳೆ ಅಥವಾ ಕೊಡೋ ಕೈಲಿ 3 ಕೊಟ್ಬಿಡು. ಯಾಕಂದ್ರ 3 ಮಂದಿ ಗಂಟು ಬಿದ್ದಾರ, ಅವ್ರಿಗೆ 3 ಒಂದೊಂದು ಕೊಡ್ತೀನಿ ನೋಡ್ಕೊಂಡು ಕುಂದ್ರಲಕ್ಕ ಅಂತ ಅರ್ಥ ಆತು. ನಿಮಗ 3 ಚುನಾಯಿಗಳು ಒಂದಂಗ ಅದ್ರಾಗ ಫಸ್ಟ್ ನಂಬರ್ ಮತ್ತೆ ಕರೆಕ್ಟ್ ಹೇಳಿದೆಲ್ಲ ಫೋಟೋಗ್ರಾಫರ್. ಓ ಫೋಟೋಗ್ರಾಫರ್, ನಿಂದೇನ್ ಹಕ್ಕಿಕತ್ತ ಐತಂತ ಕುಲ್ಲನ ಹೇಳ. ನಾನೇನು ಕುಲ್ಲ ಹೇಳ್ತೀನಿ, ಆದ್ರ ಹೇಳಿದ ಕೂಡ್ಲೇನೆ ನಿಮ್ಮ ಕಾಲನು ಕೈಯಾಕ ಬಂದು ಏನಕ್ಕೇನಾರ ಅನಾಹುತ ಆಗಬಾರ್ದು ಅಂತ ಅನಾಹುತ ಏನಾಗಂಗಿಲ್ಲ. ನಾವ್ ಆತರ ಏನು ಬಿರುಸನು ಇಲ್ಲ. ಏನೋ ನಮ್ಗ ನಿಮ್ಗೆ ಗೊತ್ತಿತ್ತಂದ್ರ ವ್ಯಾಪಾರ ಮಾಡೇ ಬಿಡುನ. ಹೇಳಕ್ಕನ ಏನೈತೆ ಅದ ಒಂದು ಬಿಟ್ಟು ಅದ ವಿಷಯನ ಅದ ಒಂದು ಬಿಟ್ಟಂಗಿಲ್ಲ. ಅದು ಯಾವ್ದು ವಿಷಯ ಅದನ್ನ ಬಡ ಬಡ ಹೇಳು. ಮದುವೆ ವಿಷಯ. ಓ ಈ ವಿಷಯ ಹೇಳಕ್ ಈ ನಮ್ಮನೆ ಒಣಗ್ ಮಾಡಾಕತ್ತೀವಿ ನೀನು. ಅಲ್ರಿ, ನಿಮ್ಮಂತ ಕಲಾಕಾರನ ಮದುವೆ ಆಗ್ಬೇಕಂದ್ರ ನಾನ ಪುಣ್ಯವಂತೆ. ಅಲ್ರಿ, ನೀವೀಗ ಮಾತಾಡಿದ್ದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್? ಅಲ್ರಿ, ಮದ್ವಿ ಒಳಗ ಒರಿಜಿನಲ್ ಡೂಪ್ಲಿಕೇಟ್ ಇರ್ತಾವಣ್ಣ. ಇರ್ತಾವ ಸಾಕಷ್ಟು ಇರ್ತಾವ. ನಮನ ಮಾಡ್ಕೊಂತೀನಿ ಅಂತ ಹೇಳಿ ನನ್ನ ಕಡೆಯಿಂದ ಸೀರೆ ಉಂಗುರ ವಾತು ಚೈನ ಎಲ್ಲ ನಮ್ಮ ಕಡೆಯಿಂದ ಕೊಡಿಸಿಕೊಂಡು ನಮ್ಮ ಎದುರಿಗೆ ಇನ್ನೊಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮತ್ತೆ ಆ ಮಗುನ ಅಡದು ಫೋಟೋ ತೆಗಸಾಕ ನಮ್ಮ ಸ್ಟುಡಿಯೋಕ ಬರ್ತಾರ. ಅಂತದ್ರಾಗ ನಮಗೆ ಹೆಂಗ ಆಗಬಾರ್ದು, ಕಾರ ಕಲಿಸಿದಂಗ ಪಾಪ ಅಂತ ಮೋಸ ಮಾಡೋ ರಂಡರಿಗೆ ನೀವು ಸರಿಯಾಗಿ ಬುದ್ಧಿ ಕಲಿಸಬೇಕ್ರಿ. ನಮಗ ಬುದ್ಧಿ ಇದ್ರಲ್ರಿ, ನಾವು ಇನ್ನೊಬ್ರಿಗೆ ಬುದ್ಧಿ ಕಲ್ಸೋದು ನಮಗೂ ತಪ್ಪೈತೆ. ಅವರು ಸ್ವಲ್ಪ ಮುಗುಳದಾಗೆ ನಕ್ಕ ಬಿಟ್ಟು ಸಾಕು, ನಮ್ಮ ಚೆಟ್ಟಿನ ಕೆಳಗ ಹೋಗ್ಲಿ
ಹಿಂದಿನ ವಿಚಾರ ಬೇಡ, ಹಿಂದಿನ ವಿಚಾರ ಹೆಂಗ್ ಹೇಳಿ. ಏನು ಹೊಡಿತೀರಿ? ಏನು ಕೈ ಬಿಟ್ಟು ಹೊಡಿತೀರಿ? ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ನಿಲ್ಲೋದಿಲ್ಲ. ಯಾಕಂದ್ರ ಆ ಹೆಣ್ಣಿನ ನಗಿಯೊಳಗ ಅಂತ ಮೂಡಿನಾಗ ಇರ್ತೈತಿ. ನೀವು ಹೋಗ್ಲಿ ಬಿಡ್ರಿ, ಹಿಂದಿಂದ ಬೇಡ. ಈಗ ಮುಂದಿನ ವಿಚಾರ ಹೆಂಗ್ ಹೇಳ್ರಿ ಮತ್ತೆ. ನೋಡ್ರಿ, ನೀವ್ ಮುಂದಿನ ವಿಚಾರ ಅಲ್ರಿ, ನನ್ನ ಮದ್ವಿ ಮಾಡ್ಕೊಂಡು ನೀವು ಸಾಕ್ ಸಲ್ಲಿಸ್ಬೇಕಂದ್ರ ಅಂದ್ಮೇಲೆ ಇನ್ನು ಮೇಲೆ ನನ್ನ ಹಾಲಿನ ಕ್ಯಾನ್ ಹೋಗಿ ಅಂಗಡಿಯಾಗಿಟ್ಟು ಒತ್ತಿಟ್ಟು ಬಂದ ನಿಮ್ಮ ಸ್ಟುಡಿಯೋದಾಗ ಕುಂದಿರ್ತೀನ್ರಿ. ನಾನು ನನ್ನ ಲೈಫಿನಾಗ ನಿಮ್ಮಂತವ್ರು ನೋಡೇ ಇಲ್ಲ. ಈಗ ನೋಡಿದೆಲ್ಲ ಇನ್ನು ಪೂರ ಎಲ್ಲಿ ನೋಡಿನಿ. ಈಗ ಸ್ಟಾರ್ಟ್ ಆಗೈತಿ. ಇನ್ನು ಮುಂದ ಏನೈತೋ ಏನೋ ಆ ಕುಪ್ಪರಾಗ ಗೊತ್ತು. ಬೆಳಗ್ಗೆ ಅಲ್ಲ ದೋಸ್ತ 2 ಗಂಟೆ ಆದ್ರೂ ಇನ್ನೂ ಕಡಿಲ್ಲ. ನೀ ಹಣೆ ಬರ್ರಿ. ಅಲ್ರಿ ನೋಡ್ರಿ, ಹಿಂದನ್ನು ಬೇಡ ಮುಂದೆ ನೋಡ್ಬೇಡ. ನೀವು ಅಂದ್ರ ನಿನ್ನ ಅಪ್ಲಿಕೇಶನ್ಗೆ ನಾ ಸಹಿ ಹಾಕ್ತೀನಿ. ಒಳ್ಳಂದ್ರೆ ನಮಗೂ ಸಾಕಷ್ಟು ಅರ್ಜಿ ಅದಾವು. ಆಯ್ತು, ನಾನೇನು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ. ಆದ್ರ ನೀವು ಈ ಹಾಲು ಮಾರೋದನ್ನ ಕೈ ಬಿಟ್ಟು ಬಿಡ್ಬೇಕು. ಅಯ್ಯೋ ದೋಸ್ತ, ನೀ ಮದುವೆ ಆಗ್ತೀನಿ ಅಂದ್ರೆ ನಾನು ಯಾಕೆ ಹಾಲು ಮಾರಕ್ ಹೋಗ್ಲಿ? ಇವತ್ತಿಂದ ಹೋಗಿ ನನ್ನ ಹಾಲಿನ ಕ್ಯಾನ್ ಬಾಂಡೆ ಸಾಮಾನು ಅಂಗಡಿಯಾಗ ಮಾರೇ ಬರ್ತೀನಿ ನೋಡ್. ಅಂತೂ ಇವತ್ತು ಆ ನಮ್ಮಪ್ಪ ಕುಪ್ಪೆರ ಆಯ್ತಾತ ನಮ್ಮ ಮೇಲೆ ಕಣ್ಣು ತೆಗದಾನ ಅಂದಂಗಾಯ್ತು. ಮದುವೆ ಕಂಡೀಷನ್ ಅಂದ್ರೆ ಅದೇನು ಮದುವೆ ಕಂಡೀಷನ್ ಅಂದ್ರೆ ಇಂತಿಷ್ಟು ವರ್ಷ ಅಂತ ಬಾಂಡ್ ಆಗಿರ್ತಾವ. ಮಾಂಗಲ್ಯ ಅಂತ ಪಿಕ್ಚರ್ ರವಿಚಂದ್ರ ಮಾಡಿರ್ತಾರಲ್ಲ ಹಂಗ. ಅವ್ಯಾವ 2 ನೆಡ್ಗಳು ಮದುವೆ ಮಾಡ್ಕೊಡಂತೀನಿ. ಅದರ ನಮ್ದು ಮದುವೆ ಆಗೋದು ಬೇಡ ನೋಡ್ರಿ. ನಾವಿಬ್ರು ಬಾಳ ಸಂಗಾತಿಯಾಗಿ ಮಾಡ್ಕೊಳ್ಳೋಣ. ಯಾಕ್ರಿ ಕಾಶಿನಂತವ್ರ? ಅಂತೂ ಇವತ್ತು ಚನ್ನಬಸವ ತಾತ ನಮ್ಮ ಮೇಲೆ ಕಣ್ಣು ತೆಗದಾನ ಅಂದಂಗ. ನೋಡ್ರಿ, ನಾನು ಯಾರಿಲ್ಲದ ಹೆಣ್ಣು ಮಗಳದೀನಿ. ನಾನು ನಿಮಗ ಮನಸ್ಸು ಸೋತೀನಿ. ಅಕಸ್ಮಾತ್ ನೀವೇನಾದ್ರೂ ನನಗೇನಾರ ಮೋಸ ಮಾಡಿದ್ರಿ ಅಂದ್ರ ನಿಮ್ ಹೆಸರ್ಲೆ ಒಂದು ಚೀಟಿ ಬರುದ ನಿಮ್ಮ ಮನೆ ಮುಂದ ನಿಮ್ಮ ಸ್ಟುಡಿಯೋ ಮುಂದ ನಿಂತು ಒಂದು ಪೊಲೀಸ್ ಸ್ಟೇಷನ್ಗೂ ಟ್ರಾನ್ಸ್ಫರ್ ಮಾಡ್ತೀನಿ. ಮೋಸ ಗೀಸ ಮಾಡಿದ್ರಿ ಅಂದ್ರ ನಿಮ್ಮ ಸ್ಟುಡಿಯೋ ಮುಂದೆ ನಿಂತ್ಕೊಂಡು ಊರ್ಲ್ ಹಾಕೊಂಡು ಸಾಯ್ತೀನಿ. ಅಯ್ಯಪ್ಪ, ಮುಹೂರ್ತಕ್ಕೆ ಮುಂಚೆನೆ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಅಂದ್ರ ಈ ನನ್ನ ಆಟ ನಮ್ಮ ಅಪ್ಪ ಮಾಡಿ ಹೇಳ್ತೀನಿ. ನಾನು ನಿನ್ನ ಮಾಡ್ಕೊಂತೀನಿ ಮದುವೆನ. ಆಯ್ತಾ ಇಲ್ಲ ತಗ ಕೈ. ಹೌದೇನ ನನ್ನ ರಾಜ? ಈಗ ನನಗ ಮಾತಿನ ಮೇಲೆ ಬಲು ನಂಬಿಕೆ ಬಂತ ನೋಡು. ಜೀವ ಮ್ಯಾಕ್ ಹೋಗಿ ಕೆಳಗ್ ಬಂದಂಗಾತ್. ಎಲ್ ನಡಬರ್ ಕೈ ಕೊಡ್ತಾನ ಅಂತ ಹೇಳಿ. ನಾವು 12 ಕಲಿ ಅಂದ್ರ ಆತ ಹಿಂಗ ಹೋಗದ. ಇಲ್ಲಪ್ಪ 6 ಗಂಟೆ ಮಟ್ಟ ಆಟನ ಹಿಡ್ಕೊಳ್ಳೋದು. 6 ಗಂಟೆ ಬಂದ್ಮೇಲೆ ನನಗೈತಿ, ನಿಂದಾಗ ನಿನಗೈತಿ. ಮತ್ತೆ ಯಾಕರ ಮಾಡ್ತೇನ್ರಿ ಕಾಶಿನತ್ತಾರ ಕಟ್ಟಿರೆ ನಮ್ಮ ನಿನಗೆಂದೇ ಕಮಲ ಅನುಸಾರ ಯಾರು ನಿನಗೆಂದಿಗೆ ಕಲ್ಲ ಬಗಿತಾರ ನಿನಗೆಂದೇ ಕಮಲ ಅನುಸಾರ. ಯಾಕೆ ಮಾಡ್ಕೊ ಮಗ ನನಗೆ ಕಣ
ನಮ್ಮ ನಾಟಕ ಹುಡುಗರ ಏನ್ ಮಾಡ್ತಾರ ಕೇಳ ನಿನ್ನ ಜೋಡಿ ಚಿಂತನೆ ಆಡ್ತಾರ ಜ್ವಾಕಿ ಜ್ವಾಕಿ ನಿನಗೆಂದೇ ಕಡಲ ಅನ್ನುತ್ತಾರೆ ನಮ್ಮ ಆಸ್ಪತ್ರೆ ಮಾಡೋ ಹುಡುಗರ ನಿನ್ನ ವಾರ್ತೆ ದುಃಖ ಮಾಡುತ್ತಾರೆ ಹೌದಲೆ ಕಾಸೆ ಹೊಡ್ದಲ್ಲಪ್ಪ ಚಾನ್ಸ್ ಫೋಟೋ ಹಿಡ್ದಂಗ ಮಾಡಿ ಹೆಟ್ಟ ಹಾಕೊಂಡನಪ್ಪ ಏಟ್ ಹಾಕೊಂಡಿಲ್ಲಪ್ಪ ಫೋಟೋ ಹೊಡ್ಸ್ಕೋಬೇಕಾದ್ರೆ ನೀವು ಹೊಡ್ಸ್ಕೊಂಡಿದ್ರು ಹೊಡ್ಸ್ಕೋ ಅವಂದ್ರಾಗ ಏನಿದ್ರ ನಂದ ಮೂಡಂಗಿಲ್ಲ ಈಗ ಅವಂದ್ರಾಗ ಏನಿದ್ರ ನಿಂದ ಮೂಡ್ತೈತಿ ನೀನ ಮೂಡಿಸ್ಕೊ ಈಗ ಆಲ್ರೆಡಿ ನಂದು ಮೂಡೈತಿ ಅವಂದ್ರಾಗ ನಂದು ಮೂಡೈತಿ ನಂದ್ರಾಗ ಅವಂದು ಮೂಡೈತಿ ಏನ ಮೂಡೈತಿ ಬಾಳ ಅಪ್ಪರ್ತ ತಗೊಂಡ್ ಜಲ್ ಸುರಿಸ್ಕೋಬೇಡ ಹೇಳ್ತೀನಿ ಕೇಳು ನನ್ನ ಮನಸ್ನ್ಯಾಗ ಅವನ ಫೋಟೋ ಮಾಡೈತಿ ಅವ್ನ ಮನಸ್ನ್ಯಾಗ ನನ್ನ ಫೋಟೋ ಮಾಡೈತಿ ನನ್ನ ಮನಸ್ನ್ಯಾಗ ಅವನ ಫೋಟೋ ಮಾಡೈತಿ ಇನ್ನು ಇಬ್ರು ಕೂಡಿ ಒಂದು ಚಿತ್ರ ತೆಗೆದು ಅಷ್ಟ ಬಾಯ್ ಕೊಡ್ತಿ ನೋಡಪ್ಪ ವಾಸು ಕೊಡ್ತೀರಪ್ಪ ಕೊಡ್ಲಾರ್ದು ಏನ್ ಮಾಡಿ ಕೊಡಕಂತಾನ ಆ ಕಡೆ ಕೊಡೊಬ್ರು ರೆಡಿಯಾಗಿ ನಿಂತೀರಿ ಅಲ್ಲ ನೀವು ಕೊಟ್ಟ ಚಿತ್ರನ ಜ್ವಾಪನ ಮಾಡೋರು ಯಾರಪ್ಪ ನಿಮ್ಮಪ್ಪ ಕೊಟ್ಟ ಶೆಟ್ಟಿ ತೊಟ್ಲ ಹಾಕಿ ನೀ ಜೋಗಳ ಆಡು ನಮ್ಮಪ್ಪ ಕೊಟ್ಟ ಶೆಟ್ಟಿ ಏನಿದ್ರೆ ಈಗ ನಿನ್ನ ತಗೋಬೇಕಂತ ಒಂದ್ ಹಾಕಿ ಮಂಚದ ಮೇಲೆ ಕಾಯ್ಕಂದ ಕುಂತಾನ ಹೇಳಂಗ ಫುಲ್ ಮಾಡ್ರ ಹಾಕ ನಾವು ಕುರ್ತಾನೆ ನನಗೇನೋ ಗಂಟು ಬಿದ್ದಂದ್ರ ಅಲ್ಲೇ ತಂದಿ ಮಕ್ಕಳು ಹಿಂಗ ಗಂಟು ಬಿದ್ದಿರ ನಿಮ್ಮ ಸುಡಗಳ ಸಗಿರಿ ರೀ ಕಾಶಿನ ತರ ಸಿನಿಮಾಕ್ ಹೋಗಕ್ಕ ಲೇಟ್ ಆಕತಿ ಹೋಗನ್ ಬರ್ರಿ ಸಿನಿಮಾ ಯಾವ್ದಾರೇ ಕಾಶಿ ನೀ ಇಲ್ಲೇ ನಾ ಬರ್ತೀವಿ ನಾನು ಯಾಕೆ ಇಲ್ಲಿ ಒಳಕ್ ಹೋಗಲಿ ಕಾಶಿನತ್ತ ಹೋಗಣ್ರೆ ಸಿನಿಮಾ ಏ ದೋಸ್ತ ನೀನ್ ಯಾವ ಇಲ್ಲಿ ಅಂದಲ್ಲ ನಮ್ಮ ಸಿನಿಮಾ ಹೆಸರ ನೀ ಇಲ್ಲೇ ಇರು ನಾವ್ ಬರ್ತೀವಿ ಅಂತ ಹಂಗಂದ್ರ ನಾವ್ ಹೋಗಣ್ರೆ ಸಿನಿಮಾ ಟೈಮ್ ಹಾಕತಿ ರೀ ಕಾಶಿ ಅಣ್ಣಾರ ನಾವಿನ್ನು ಬರ್ತೀವಿ ಬಾಯ್ ಬಾಯ್ ಬೆಳಕಾಗಕ್ಕೆ ಪಾಪ ಏನೂ ಇಲ್ಲ ಬರ್ರಿ ಹೋಗೋರ್ಗೆ ಬರ್ರಿ ಬಿಟ್ಕೊಡ್ದಾಗೈತೆ ಅವ್ನ ಹಣೆ ಬರ್ರಿ ಎಂತ ತಗೋದಿಲ್ಲ ನೀನೊಂದು ಪಾತ್ರ ನೀನು ಅವನ ಹಚ್ಚ ಕಟ್ಟಿ ತಗೋದ್ ಬಿಟ್ಟು ಮೀನ್ರಿ ನಾವು ಚಲೋ ಪಾತ್ರನ ತಗೋಬೇಕಂತ ಮಾಡಿದ್ವಿ 2014 ನಮ್ಮ ಮಾವಾಗ ನಾನು ಉಡ್ಸಿದ್ನೆ ಈಗ ಅವ ಒಳ್ಳೆ ಬಂದು ನನಗೂ ಉಡ್ಸಾಕ ಏನ್ ಹೇಳ
ಸೌರಾಧನಾಕರಾಗ ಇಟ್ಟಿದ್ದ ನಿನಗೆ ಹೇಳ್ತಾನೆ ಯಾರೇ ಗೊತ್ತು ಈಗ ಕೇಳ್ತೀನಿ ಒಬ್ಬದವ್ರಂತೇನೆ ಹುಡುಗರು ಯಾರು ಬೇಕಂತ ಹುಡುಗರು ನಿಂತೀವಿ ಶಿವ ಶಿವ ತಂದೆ ಮಗನ ಜಗಳದಾಗ ಉಂಡವನ ಜನ ಮಗ ಕಾಶಿ ತತ್ತಿವು ನಾವು ಈ ಹುಡುಗಿ ನಮ್ಮ ತಲೆ ಕೆಡ್ಸೆ ಕೈ ಬಿಟ್ಲಲ್ಲಿ ಆಗ್ಲಿ ಆಗ್ಲಿ ಇವ್ರ ಲವ್ ಸೀನ್ ಆಗ್ಲಿ ನೋಡ್ಕೊಳ್ತೇನೆ. ಆಶಾ, ನೀನೇಕೆ ಮಗುವಿ? ಏಕೆ ನಾನಿಲ್ಲವೇ? ತಂದೆ ಸತ್ತಿದ್ದಕ್ಕೆ ನೀನು ಕೊರಗಬೇಕೇ ವಿನಃ ನಿನಗೆ ಉಳಿದಾವ ತೊಂದರೆಯೂ ಬಾರದಂತೆ ಕಾಪಾಡಲು ನಾನಿದ್ದೇನೆ. ನೀವಷ್ಟೇ ಅಲ್ಲ ರವಿ, ನಿಮ್ಮ ಅಣ್ಣನವರಿಗೂ ಅಪ್ಪಾಜಿಯವರು ಒಂದು ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಏನೆಂದು ಬಂದಿದ್ದಾರೆ? ನಾನು ಅದನ್ನು ಓದಿಲ್ಲ. ದಯಾನಂದರ ವಿನಃ ಇದನ್ನ ಬೇರೆ ಯಾರು ಓದ್ಬಾರ್ದು ಅಂತ ಕಟ್ಟಪ್ಪಣೆ ಹಾಕಿದ್ದಾರೆ ಅಪ್ಪಾಜಿ. ಅದಕ್ಕಾಗಿ ಅದನ್ನ ಹಾಗೆ. ಹಾಗಾದರೆ ನಾವೂ ನೋಡುವುದು ಬೇಡ. ಅದರಲ್ಲಿ ಆಷಾಳಿಗೆ ಆಶ್ರಯ ನೀಡಿ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳ ರಕ್ಷಣೆ ಮಾಡು ಎಂದು ಬರೆದಿರುತ್ತಾರೆ ಅಷ್ಟೇ. ಹಾ ಆಶಾ, ನಾಳೆ ಮೈಸೂರಿನಿಂದ ಅಣ್ಣ ಬಂದ ತಕ್ಷಣ ನಾನು ನಮ್ಮಿಬ್ಬರ ವಿಷಯವನ್ನು ತಿಳಿಸಿಬಿಡುತ್ತೇನೆ. ಅಣ್ಣ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮುಗಿಸಿಬಿಡುತ್ತಾನೆ. ನೀನಾವುದಕ್ಕೂ ವಿಚಾರಿಸಬೇಡ, ಆಯ್ತೆ? ಒಂದ್ ವೇಳೆ ಅವರು ನಮ್ಮ ಮದುವೆಗೆ ಒಪ್ಪಿಗೆ ಕೊಡದೆ ಹೋದ್ರೆ ಅಂತ ಶಿವವನ್ನಾಡಬೇಡ ಆಶಾ. ವಿವೇಕ, ನ್ಯಾಯ, ಔದಾರ್ಯ ಉಗಮವಿದ್ದಲ್ಲಿ ಸುಖ ತಾನಾಗಿಯೇ ಅರಸಿ ಬರುತ್ತದೆ, ಗೊತ್ತೇ? ಆ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜರಾಣಿಯಂತೆ ಕಾಣಲು ಕೂಡ ರವಿ.
ನಾವು ಕಂಡ ಕನಸು ನನಸಾದ್ರೆ ನಮ್ಮಂತ ಭಾಗ್ಯವಂತರೇ ಬೇರೆ ಯಾರೂ ಇರಲಿಲ್ಲ ಅಲ್ವೇ? ಆಶಾ, ಪ್ರೀತಿ ಪ್ರೇಮವೇನೆಂಬುದನ್ನು ಅರಿಯದ ಮುಗ್ಧನಾದ ನನ್ನ ಮನೋಭೂಮಿಯಲ್ಲಿ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು ನೀನು. ಆ ಬೀಜ ಮೊಳಕೆಯೊಡೆದು ಸಸಿಯಾಗುವ ಸಮಯದಲ್ಲಿ ನಿನ್ನ ಪ್ರೇಮಾಂಬುದಿಯ ಪನ್ನೀರನ್ನೇ ಸುರುಹಿ ಬಳ್ಳಿಯ ಹಾಗೆ ಹಬ್ಬುವಂತೆ ಮಾಡಿರುವೆ. ಈಗ ಬಳ್ಳಿಯ ತುಂಬೆಲ್ಲ ಹೂಗಳರಳಿ ಗಮಿಸಲೆಂದೇ ಆ ದೇವರಲ್ಲಿ ಮೊರೆ ಇಡುವ ಪವಿತ್ರ ಪ್ರೇಮಿಗಳಾದ ನಾವಿರುವರು. ರವಿ, ನಾ ಬಯಸಿದ ಬದುಕು ಹಸಿರಾಗಿ ಹುಲುಸಾಗಿ ಅಂತ ಸದಾಕಾಲ ಆ ದೇವರ ಹತ್ರ ಕೇಳ್ತಾ ಇದ್ದೀನಿ. ನಿಮ್ಮ ಮೊರೆಯನ್ನಾಲಿಸಿಯೇ ಆ ಭಗವಂತ ನಿನಗೆ ತಕ್ಕನಾದ ವರವನ್ನು ಜೋಡು ಮಾಡಿದ್ದಾನೆ. ನೀವು ನನಗೆ ತಕ್ಕವರನ? ಹಾಗಂತ ಯಾರು ಹೇಳಿದ್ದು? ನಾನು, ನನ್ನ ಮನ. ನಿಮ್ಮಷ್ಟಕ್ಕೆ ನೀವು ಹೇಳಿದ್ರೆ ಮುಗ್ದೋಯ್ತಾ? ಮತ್ತೆ ನಾವಿಬ್ರು ಜೊತೆಯಾಗಿ ಹೊರಟಾಗ ನೋಡಿದ 4 ಜನ ಹೇಳ್ಬೇಕು ಇವರಿಬ್ರು ತಕ್ಕ ಜೋಡಿ ಅಂತ. ಲೇ ಆಶಾ, ನಾವಿಬ್ಬರು ಮದುವೆ ಮಾಡಿಕೊಳ್ಳುವುದು 4 ಜನರನ್ನು ಒಪ್ಪಿಸುವುದಕ್ಕಾಗಿ ಅಲ್ಲ, ಪರಸ್ಪರ ಒಬ್ಬರನ್ನೊಬ್ಬರು ಅರಿತು ಜೀವನವಿಡೀ ಜೋಡು ಜೀವಿಯಾಗಿ ಬಾಳುವುದಕ್ಕೆ. ಹಾ ಸರಿ, ಒತ್ತಾಯಿತು. ನಾನಿನ್ನು ಫ್ಯಾಕ್ಟ್ರಿಗೆ ಹೊರಡುತ್ತೇನೆ. ಯಾವಾಗಲೂ ಬರೀ ಫ್ಯಾಕ್ಟರಿ ನಿಮಗೆ. ಹಾ ಅಳಬೇಡ. ನೀನತ್ತು ಬಿಟ್ಟರೆ ಮುತ್ತುಗಳ ಮೇಲೆ ಓಡಾಡಬೇಕಾಗುತ್ತದೆ. ಯಾಕೆ ಆಶಾ, ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಬಸವಳಿದೆ. ಮತ್ತೆ ಈ ರವಿ ಆಗಮನದಿಂದ ಕೊಳದ ಕೆಂಡಾವರೆ ಅರಳಿತ್ತು. ಈ ರವಿ ಮತ್ತೆ ತನ್ನ ಆಲಯಕ್ಕೆ ಹೊರಟಾದ ತಕ್ಷಣ ಕಮಲ ಪುಷ್ಪ ಮುದುಡಿ ಬುದ್ಧಿ ಆಯಿತು ಅಷ್ಟೇ. ಓಹೋ, ಯಾವಾಗಲೂ ರವಿಯ ಜೊತೆ ಸೇರಿ ನಗುತ್ತಾ ಇರಬೇಕಂತ ಆಸೆಗೆ ಈ ಕಮಲ ಪುಷ್ಪಕ್ಕೆ ಮತ್ತೆ ಇರೋದಿಲ್ವಾ? ಸಂಗತಿ ಸಂಗತಿ ಘಲ್ಲಂತಿ ಘಮ್ಮಂತಿ ಸೇವಂತಿ
ಏನ್ ಮಾಡ್ಬೇಕು ನಿನ್ ಮುಂದ ನಿಂತು ಲಪ್ 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 ಅಂತ ವೈಕೋಣೆಲ್ಲ ಮಾಡಿಬಿಟ್ಟಿದಿ ನೋಡ. ಅದು ಮುಂದೈತ್ರಿ. ಏನ್ ಲಬ 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 ಅಂತ ಹೊಯ್ಕೋಣ ಜಾಗನ ಹಾಗೆ ಅಲ್ರಿ, ಹೋಳಿ ಹುಣ್ಣಿವ್ರಿ, ಹೋಳಿ ಹುಣ್ಣಿವಿ. ಎಲ್ಲಾರು ಓಡಿ ಉಣಿಗೆ ಅಷ್ಟ ಹೊಯ್ಕೊಂಡ್ರ ನನ್ನ ದಿನ ಹೊಯ್ಕೊಂಡಂಗ ಮಾಡಿಬಿಟ್ಟಲ್ಲ ನೀನ. ರೀ ನಾನೇನ್ ಮಾಡೀನ್ರಿ? ಏ ಲಾವಣ್ಯ, ಒಬ್ಬರಿಗೆ ಒಳಗಿಂದು ಒಬ್ಬರಿಗೆ ಹೊರಗಿಂದು ಕೊಡಬೇಡ, ಕೊಟ್ಟು ಓಟು ಒಬ್ರಿಗೆ ಕೊಟ್ಟು ಬಿಡು. ಏನ್ರಿ ಅದು ಒಳಗಿಂದು ಹೊರಗಿಂದು ಒಳಗಿಂದು ಹೊರಗಿಂದು? ಮನಸ್ಸು ಒಬ್ಬರಿಗೆ ಮೈ ಒಬ್ಬರಿಗೆ ಕೊಡೋದು ಒಳ್ಳೇದಲ್ಲ. ಒಬ್ಬರಿಗೆ ಖಾಲಿ ಕ್ಯಾನು ಒಬ್ಬರಿಗೆ ಹಾಲು ಕೊಡೋದು ಮಹಾ ಪಾಪ ಇದೆ. ಈಗ ಗೊತ್ತಾತ. ಮೊನ್ನೆ ಫೋಟೋಗ್ರಾಫರ್ ಜೊತೆ ಕೈ ಕೈ ನಮಗ ಸಿಟ್ಟು ಬಂದಿರ್ತಾವದಿಲ್ಲ. ಸುಟ್ಟು ಬರ್ಲಾರ್ದ ಏನ್ ಆಗ್ತೈತಿ? ನಾನು ವಯಸ್ಸಿಗೆ ಬಂದೀನಿ ಅಂತ ಗೊತ್ತಾದ ಕೂಡಲೇ ಮೊದಲು ನೋಡಿದ್ದ ಈ ನಿನ್ನ ಹಾಲಿನ ಕ್ಯಾನ್ ಕುಡಿದ್ರ ಆ ಹಾಲಿನ ಕ್ಯಾನಿನೊಳಗ ಹಾಲ ಕುಡಿಬೇಕು, ಹಿಡಿದ್ರ ಆ ಹಾಲಿನ ಕ್ಯಾನಿನ ಹೊಡತಿನ ಕೈ ಹಿಡಿಬೇಕಂತ ತಪಸ್ಸು ತೆಗಿಯಕತ್ತೀನಿ. ಅಂತದ್ರಾಗ ನೀ ಹಿಂಗೆಲ್ಲ ಮಾಡ್ತೀಯಲ್ಲ, ನಿನ್ನ ಹಕ್ಕಿಗತ್ತರ ಏನ್ ನನ್ನ ಪಾಕಿಟ್ಟ ಪಾಕಿಟ ಇದ್ಯಾದ್ರಿ? ಇದೇನ್ರಿ ನೇಮ್ ಅಂತೀರಿ ಪಾಕಿಟ್? ನಾವು ನಿನ್ನಂತ ವಯಸ್ಸಿನ ಹುಡುಗಿಯರಿಗೆ ಪಾಕಿಟ ಅಂತೀವಿ. ತಮ್ಮಂತ ಹುಡುಗರಿಗೆ ಬಟ್ ಜಾಕೆಟ್, ಬಿಡ್ರಿ. ಮುದುಕ ಮುದುಕಿಯರಿಗೆ ಬಕೆಟ್ ಅಂತೀವಿ, ಬಕೆಟ್. ಚಲೋ ಹೆಸರಿಟ್ಟಿರ್ ಬಿಡ್ರಿ, ಹೋಗಿ ಬಿಡ್ರಿ. ಅಂದಂಗ ನಿಮ್ದ್ರ ಮನಸ್ಸಿನೊಳಗೆ ಏನೈತಿ ಹೇಳ್ರಿ. ನಂದು ನಿಂದು ಒಂದಾದ್ರ ಇಲ್ಲಿ ಕುಂತಾರಲ್ಲ ಈ ಮಂದಿ ಮನುಷ್ಯರು ಯಾರು ಬೇಡ, ಯಾವ್ದಾರ ಒಂದು ಸಂಡ್ಯಾಗ ಹೋಗಿ ಮುಗಿಸ್ಕೊಂಡು ಬಂದು ಬಿಡಮ್ಮ. ಕಬ್ಬರ್ಗಡಿ ಹೈ ಕಬ್ಬರ್ಗಡಿ ಏನ ಸಂಧ್ಯಾ ಮುಗಿಸ್ಕೊಳ್ಳೋದ? ಮದುವೆ ಏನಿನ ಮದುವೆ ಈಗಿನ ಕಾಲದಾಗ ಯಾರಿಗೀ ಗೊತ್ತಿರ್ಲಾರ್ದಂಗ ಗಪ್ಪು ಚುಪ್ಪು ಮಾಡಿಕೊಂಬರೋದ ಒಳ್ಳೇದು. ಯಾಕ ಈ ಮಂದಿ ಗೊತ್ತಾದ್ರ ಲೇ ತಮ್ಮ ವರ್ಷ ಲಗ್ನ ಪಾರ್ಟಿ ಯಾವಾಗಲಿ ಅಂತ ಗಂಟು ಬಿದ್ದು ಊರಾಗ ಮುಂಜಾನೆ ಕೂಗಾಕ ಒಂದು ಕೋಳಿ ಇಲ್ದಂಗ ಮಾಡಿ ಬಿಡ್ತಾರ. ಮದುವೆ ಅಂದ್ರೆ ಕೋಳಿ ಪಾರ್ಟಿ ಕೊಡ್ಬೇಕ? ಕೋಳಿ ಅಂದ್ರೆ ಏನಂತ ತಿಳಿದಿದೆ ಲವಣ್ಯ? ಲಗ್ನ ಆದ್ರೂ ಕೋಳಿ ಪಾರ್ಟಿ, ಪಾಸ್ ಆದ್ರೂ ಕೋಳಿ ಪಾರ್ಟಿ, ಎಲೆಕ್ಷನ್ ಗೆದ್ರು ಕೋಳಿ ಪಾರ್ಟಿ, ಸತ್ರು ಕೋಳಿ ಪಾರ್ಟಿ, ಟ್ರ್ಯಾಕ್ಟರ್ ಕೋಳಿ ಪಾರ್ಟಿ. ಹಿಂಗಾಗಿ ಊರಾಗ ಕೂಗಾಕ ಒಂದು ಕೋಳಿ ಇಲ್ದಂಗ ಮಾಡಿಬಿಟ್ಟಾರ. ಅದೆಲ್ಲ ಹೋಗಲಿ ಬಿಡ. ಮತ್ತ ನಮ್ಮ ಕೇಳಿಕೆಗೆ ನಿಮ್ಮ ಹೇಳಿಕೆ ಏನು? ಹೇಳ್ಯಾರಿ ನಿಮ್ಮ ಅಪ್ಪನ ಹಣೆಗೂ ನನ್ನ ಮನಸ್ಸೆಲ್ಲ ನಿಮ್ಮ ಮೇಲೆ ಐತಿ. ನನ್ನ ಮನುಷ್ಯ ನಿನ್ನ ಮನುಷ್ಯ ಅಲ್ಲ ನನ್ನ ಮೇಲೆ ಇದ್ದಾಗ ಮೊನ್ನೆ ಎಸಿ ಫೋಟೋಗ್ರಾಫರ್ ಜೊತೆ ಕುಡ್ದ ನನ್ನ ಮನಸ್ಸಿಗೆ ಯಾಕೆ ಗಾಸಿ ಮಾಡಿದ್ದೆ? ಅಷ್ಟೆಲ್ಲ ತ್ರಾಸ ಹೋಗ್ಬಿಡ್ರಿ. ಮೊನ್ನೆ ₹100 ಬೇಕಾಗಿತ್ತ, ಅದಕ್ಕದ ನಾನು ಹಿಂದಿನ ತಿರ್ಗಾಡಕತ್ತಿತ್ತಿ. ಈಗ ₹100 ಕೊಟ್ರ ಎಲ್ಲ ಬಗ್ಗೆ ಹೋಗ್ಬಿಡ್ತೈತಿ. ಹಂಗಾದ್ರ ನಾವು 200 ಕೊಡ್ಬೇಕನ್ನಂಗಾತ. ಕೊಟ್ಟ ಪಾಡಾಕತ್ತಿ ಕೊಡ್ತೇನೆಂದಾಗ ಆದ್ರ ನನಗ ಇನ್ನೊಂದು ಅನುಮಾನ. 200 ಐತಿ ಹೌದು. ಏನ್ರಿ ಇದು? ಮತ್ತ ನನ್ನ ಸಾಲ ತೀರ್ಸಾಕ ಆ ನಮ್ಮಪ್ಪ ಹೊಲಕಟ್ಟು ಕ್ವಾಟ್ರಿ ಶೇಟಿ ಕೂಡ ಕುಡಿದ್ರೆ ಹೆಂಗಂತ. ಅಯ್ಯ ಅದ್ರ ಹೆಣ ಎತ್ತಿಲ್ರಿ. ಆ ಮುದ್ಕಿನ ಜೊತೆ ನಾ ಕುಡಿಲಿ ಯಾರಿ? ಅದ್ರಾಗ ಏನೈತ ನಾ ಕುಡಿಲಿ? ಇಲ್ಲೇ ನೋಡಿ ತಿಳ್ಕೊಂಡಿರೋದು ಇರೋದೆಲ್ಲ ಅವನ ಹತ್ರನ ಐತೆ. ಅವನ ಟಿಜಿರಿ ಒಳಗ ಹಾಲು ಕಂದು ಬಿದ್ದಾಳ ಬಿಲಾಲಿ ಲಕ್ಷ್ಮಿ. ಬಿಲಾಲಿ ಎಲ್ಲಾರ್ಗ ಏನ್ ಮಾಡ್ಲಿ? ಧರ್ಮವಂತರನ್ನ ದೂರಿ ಕರೆಸಿ ಕರ್ಮವಂತರ ಕೈಗೊಂಬೆ ಆಗಿ ಕುಣಿಯುವಾಗ ಆ ಬಿಲಾಲಿ ಲಕ್ಷ್ಮಿಗೆ ನನ್ನ ಎದುರಿಗೆ ಸಿಕ್ಕರು ಹೇಳ್ತಿದ್ನ ಆಕೆ ಸುದ್ದಿ ಹೋಗಲಿ ಬಿಡ. ಈಗೇನಾದರೆ ಕೆಂದುಳ್ಳಿ ಎಬ್ಬಿಸಿ ಮೈಕೈ ನೋವು ಮಾಡಿಕಣ ಮೈಗ ಅಂದ್ರ ನುಗ್ಗರೆ ಕುಣದಾಡಿ ಮೈಕೈ ಚಿಕ್ಕಾಡಿ ಬಿಟ್ರ ಮತ್ತೆ ಒಂದು ವಾರ ತಡ್ಕೊಳ್ತೀನಿ. ಅಲ್ರಿ ಇಂತ ಜನದಾಗ ಹೋಗೋ ಬರ್ಸದಾಗ ಜಾಗದಾಗ ಮಾಡುವುದ? ಎಲ್ಲಿ ಹೇಳು ಮಂದಿ ಕರ್ನಾಟಕದ ಎಲ್ಲಿ ಹೇಳು ಮಂದಿ 3 ಮಕ್ಕಳ ಹಡಿ ಅಂತ ಅಂದ್ರ ಮದುವೆಗಿಂತ ಮುಂಚೆ 3, ಮದುವೆ ಆದ ಮೇಲೆ 3 ಹಡಿಯೋ ಮಂದಿ ಬಾಳ ಆಗೈತೆ. ಜನಸಂಖ್ಯೆ ಕಡಿಮೆ ಆಗಿ ಜನಸಂಖ್ಯೆ ಜಾಸ್ತಿ. ಅಲ್ರಿ ಈ ರಸ್ತೆ ಮ್ಯಾಗ ಮಾಡಕ್ ನನಗ ಅಂಜಿಕ್ ಬರಕತ್ತಿ. ಆಮೇಲೆ ತಡ್ಕೊ ಇನ್ನೂ ಐತ್ ಅದಕ್ಕ ಅವನು ಊರ್ಕ್ ಅದಾನಿ. ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರಂತಯ್ಯ ಅಂತ ಮನ್ಸೂರ್ ಸುಭದ್ರಮ್ಮನವ್ರು ಆಡಿದ್ದೆ ನೀನು ಕೇಳಿಲ್ಲ? ಅದ್ರಿ ಅದು ಸುಭದ್ರಮ್ಮ ಹಾಡಿದ್ದಲ್ಲ, ಅಕ್ಕ ಮಾದೇವಿ ಆಡಿದ್ದು. ಅಕ್ಕ ಮಾದೇವ್ರು ಆಡ್ಯಾರ? ನಾನಂತರ ಸುಭದ್ರಮ್ಮನವ್ರು ಆಡಿದ್ದು ಕೇಳಿದ್ವಿ. ಮತ್ತ ನೀನೇನಾದ್ರೂ ಅಕ್ಕ ಮಾದೇವಿ ಆಡಿದ್ದು ಕೇಳಿದ್ದೇನೆ? ಅವನ ಹುಟ್ಟಿದ್ದೇ ಇಲ್ಲ.
ಮತ್ತೆ ಸರಿ ಹೋದ್ ಬಿಡು, ಯಾರ ಆಡ್ಲಿ ಯಾರ ಬಿಡ್ಲಿ. ಈಗ ನೀನೊಂದು ಹಾಡ್ತೇನೆ. ಹಂಗಂದ್ರೆ ನೀವು ಹಾಡಕ್ ಕೇಳಕ್ ರೆಡಿ ಇರ್ರಿ. ಬರೀ ಹಾಡೋದಲ್ಲ, ಧೂಳ್ ಎಪ್ಪಿಸಿ ಕುಡಿದು ಬಿಡಂತಾಗ. ಹೌದಾ? ತಡಿ, ಯಾಕೆ ಚಿರಾಕತ್ತೀವಿ? ಯಾವತ್ತಾಗತ್ತ ನಾನು ವ್ಯವಸ್ಥಾಕ ರೆಡಿಯ? ಯಾರು ಸೊನ್ನೆ ಮಾಡ ಕರಿಯಾಕತ್ತ ಯಾರು ಮತ್ತೆ ಆಗ್ತಾಡ್ರಿ. ಇದ ಉರುಪಣ್ಯಾಗ ಹೊಡ್ಡಿ ಅವನ ಶಾವಿಗೆ ಮಜ್ಜಿಗೆ ಟಪಾಟ್ ಟಪ್ಪ ಪಚ್ ರೈಟ್, ಹೊಡಿ ಹೊಡಿ. ಹುಡುಗಿ ಮೊದಲ ಜವಾರಿ ಮನಕ ಬಂದರ ಬಾವೊಮ್ಮೆ ತನಕ ಕಾರ್ಪೆಟ್ ಮಿಷನ್ ಇಟ್ಟಿದ್ದೇನೆ. ಇಲ್ಲ, ಯಾಕೋ ಎಣ್ಣ ಫೋಟೋಗ್ರಾಫರ್ ಈ ನಮ್ಮಲ್ಲಿ ಲಾಪ್ ಲಾಪ್ ಅಂತ ಹೋಗ್ಬಿಡಕೈತಿಯಲ್ಲ. ವೈಕಲಾರ ಏನ್ ಮಾಡ್ಲಪ್ಪ ವಾಸ, ಈ ಎಣ್ಣೆ ಬಹಳ ಡೇಂಜರ್ ಡಿಸ್ಟಿಕ್ಟ್ ಎಣ್ಣೆ ಐತಿಲೇ. ಯಾಕೋ ಫೋಟೋ ತೆಗಿಯವಣ? ಏ ನಿನ್ನ ನೆಲೆ ಯಾರು ತಿಳಿದವ್ರು ಅದರಲ್ಲಿ ಮಲಯಾಳಿ ರಾಣಿ. ಯಾಕಪ್ಪ ದೋಸ್ತ, ನನ್ನ ಲವರ್ ನನ್ನ ಎದುರಿಗೆ ಬೇಕಾರ ನನಗ ಲೇ ಅಂತ್ಯಾ? ಏ ಕಾಶಿಲೇ, ನಾನು ನಮ್ಮ ಲವರ್ ಇದ್ರೆ ನಿಂಗೆ ಲೇ ಅನ್ಬೇಕಂತ ಬಹಳ ಹುಷಾರಿರ. ನಿನ್ನ ಲವರ್ ಲಿಸ್ಟರ್ ಕೊಟ್ಟು ಬಿಡು, ಎಷ್ಟು ಮಂದಿ ಅದಾರಂತ ನಾನು ನೋಡೇ ಬಿಡ್ತೀನಿ. ಏ ಹಾಪ್ ಮೈಟ್ ನಮ್ಮಿಬ್ಬರದ್ದು ಲವ್ ಸೀನ್ ನೋಡಕ್ ಆಗಿಲ್ಲ ಅಂದ್ರ ಈ ರಸ್ತಾಕ್ ಯಾಕೆ ಬಂದೆಪ್ಪ? ಹೌದಲ್ರಿ ಹೊಸದೇವ?
ಇವನು ವಾಸುದೇವ, ಅವತ್ತು ವಾಸ ಅಂದಿ, ಇವತ್ತು ವಾಸುದೇವ ಅವನಲ್ಲ ಅಂತಿ. ತಮ್ಮ ವಾಸು, ಈ ಹೆಣ್ಣು ಬಹಳ ಡೇಂಜರ್ ಐತೆ. ಮೊನ್ನೆ ನಾನು ಕೂಡ ಕುಡಿಲಿಕ್ಕೆ, ಇವತ್ತ ನೀನು ಕೂಡ ಕುಡಿತಾಳ. ನಾಳೆ ನಿಮ್ಮಪ್ಪ ಮಲ್ಕಟ್ ನನ್ನ ಮಗ ಶೆಟ್ಟಿ ಅವನು ಕೂಡ ಕುಡಿತಾಳ. ಇಂಥ ಹೆಣ್ಣುಗಳು ಎತ್ತಾದದಕ್ಕ ದಿನಕ್ಕೆ 3-4 ಕೊಲೆ ಆಗದ. ಇವನ್ನೇನು ಪುರಾಣ ಕೇಳ್ತಿ, ನಡಿನ ಹೋಗು, ನಮಗೆ ಹೊತ್ತಾಕತ್ತೀನಿ. ಯಾವ್ದಪ್ಪ ಪಿಕ್ಚರ್ ವಾಸ? ದೀಪಾ ಸೆಕ್ಸ್ ವಿತ್ ಮಾರಿನ್ ಶೋ ಹೊಂಟಿರೇನ? ಬಾಡಾತಲಪ್ಪ, ಅದಲ್ಲಪ್ಪ ನಾನು ಹೇಳಿದ್ದು ಪಿಕ್ಚರ್ ಹೆಸರು ಈಗ ಹೆಂಗಾತು. ಹೇಳಿದ್ನಲ್ಲಪ್ಪ ಪಾಡಾತಂತ. ಹೋಗಿ ನೋಡಿ ಬರ್ರಿ ಪಿಕ್ಚರ್. ಲಾವಣ್ಯ, ಒಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೋ. ಹೇಳಿನು, ಈ ಕಲಾಕಾರನಿಗೆ ಮೋಸ ಮಾಡಿದ್ರ ನಿಮ್ಮ ವಂಶನೇ ಉದ್ಧಾರ ಆಗೋದಿಲ್ಲ. ಯಾರ ಕಲಾಕಾರ? ನಾನು ಕಲಾಕಾರ. ನಿನ್ನ ಪ್ರೀತಿಯ ಬಲಿಯಾಗ ಬಿದ್ದು ವಿಚಿತ್ರ ಕಲಾಕಾರ ಆಗಿ ಹೋದೆ. ನಿಮ್ಮ ಸರಸ ಸಲ್ಲಾಪ ನೋಡಿ ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ಒಂದೇ ಒಂದು ಮಾರ್ಗ, ಸೀದಾ ಅಲ್ಲಿಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಪ್ಪ ಮಾಮ? ಲಿಂಗಸೂರು ಗೌರ್ಮೆಂಟ್ ಬಾರಿಗೆ ಹಳೆದೇವ್ರು ಒಡಿ ಹೋಗಲಿ ಜಮಾಯಿಸಿ ಬರ್ತ. ಈಗ ಬಾರಪ್ಪ, ನಾನು 6 ಗಂಟೆ ಮೇಲೆ ಕವರ್ ತಗೊಂಡು ಹೋಗಿ ಸಂತಿಗೆ ಬಂದಾಗ ನೀರೇ ತೆರೆದಾಡೆ ನನ್ನ ಮರೆತ ಹೆಂಗಿರತಿ ಮಾಡಾದೆ. ಮನಸ್ಸಿಗೆ ಬಹಳ ತ್ರಾಸಿ ಮಾಡಿಕೊಂಡ. ಎಲ್ಲಿ ಹೋಗಿ ಸೀದಾ ಸಂಗಮಾರಿಗೆ ಹೋಗಿ 1 ಕ್ವಾರ್ಟರ್ ಹೈ ಓಡ್ಸ್ ನೀರ್ ಹಾಕಿಡ್ಲಾರ್ದ ಕುಡಿತೇನೆ ನನ್ನ. ಅವಂದು ಸುದ್ದಿ ಹೋಗ್ಲಿ ಬಿಡು, ನಾವು ಸಿನಿಮಾಕ್ ಹೋಗ್ಬಾ. ಮತ್ತೆ ನಮ್ಮಪ್ಪ ಕ್ವಾರ್ಟರ್ ಶಕ್ತಿ ನಮ್ಗೆ ಇಡೀ ಬೆನ್ನ ಹಚ್ಚಿದಂಗೆ ನಡಿ ನಡಿ ನಡಿ